ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀರಿ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಬಂದು 1:30 ಆಗಿದೆ. ನಾನು ಅಮ್ಮನ ಮನೇಲಿದ್ದೀನಿ, ಅಮ್ಮನ ಮನೆಗೆ ಬಂದಿದ್ದೆ. ಸೊ ಇವಾಗ ತಾನೇ ಬಂದು ಅಮ್ಮನ ಜೊತೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ದೆಲ್ಲ ಆಯಿತು. ಸ್ವಲ್ಪ ವೀಡಿಯೋಸ್ ಅದು ಇದು ಅಂತ ಎಲ್ಲ ಮಾಡ್ಕೊಂಡಿದ್ದು. ಹಾಗೆ ಅಮ್ಮ ಅಡುಗೆ ಎಲ್ಲ ಮಾಡಿಬಿಟ್ಟು ಅವರು ಫ್ರೀಯಾಗಿ ಕೂತಿದ್ದಾರೆ. ಇವಾಗ ಮಧ್ಯಾಹ್ನ ಊಟ ಮಾಡಿ ಅಂತ ಕರಿತಾ ಇದ್ದಾರೆ. ನಾನು ಹಾಗೆ ಅಮ್ಮ ಇವಾಗ ಸ್ವಲ್ಪ ಊಟ ಮಾಡಬೇಕು. ಅದಾದಮೇಲೆ ರಮ್ಯನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ರಮ್ಯಾ ಬಂದಿಲ್ಲ ಇಲ್ಲಿಗೆ ಇವತ್ತು, ಅಲ್ಲೇ ಇದ್ದಾಳೆ. ಅಂದರೆ ಬೆಳಿಗ್ಗೆ ಬಂದಿದ್ಲಮ್ಮ, ಬೆಳಿಗ್ಗೆ ಬಂದಿದ್ಲ ಅನ್ಸುತ್ತೆ, ಬಟ್ ಇವಾಗ ಬಂದಿಲ್ಲ. ನಾನು ಕಾಲ್ ಮಾಡಿದೆ ಬಾ ಅಂತ ಹೇಳಿ. ಅವಳು ಏನೋ ಕೆಲಸ ಇದೆ ಅಲ್ಲಿಗೆ ಬಾ ಅಂತ ಹೇಳಿದ್ದಾಳೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ಹಾಗೆ ಅಮ್ಮನ ಜೊತೆ ಮಾತಾಡ್ತಾ ಕೂತಿದ್ವಿ ಇಬ್ರು. ಸೊ ಇವಾಗ ನಾನು ಊಟ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಹೋಗಬೇಕು. ಹಾಗೆ ಫ್ರೆಂಡ್ಸ್, ನಿಮಗೆ ನಾನು ನಿನ್ನೆ ಈ ಸ್ಯಾರಿನ ತೋರಿಸಿದೆ. ಫ್ರೆಂಡ್ಸ್ ಅಂತ ಹೇಳ್ತಾರದು ಅವನು. ಹಾಯ್ ಅಥರ್ವಾ, ಸ್ಕೂಲ್ ಮುಗೀತಾ? ಹಾಯ್ ಫ್ರೆಂಡ್ಸ್, ಹೇಗೆ ಇಮಿಟೇಟ್ ಮಾಡ್ತಾ ಇದ್ದಾನೆ ನೋಡಿ ಅವನು. ಹಾಯ್ ಫ್ರೆಂಡ್ಸ್ ಅಂತ. ಅಥರ್ವಾ, ಚಿನ್ನು ಯಾಕೆ ಇತ್ಕೊಂಡು ಬಂದಿದ್ಯಾ? ಗಾಯ ಎಲ್ಲ ನೀನು ಶೂ ಅಲ್ಲಿ ಇಡು, ತಗೊಂಡೋಗಿ ಮ್ಯಾಟ್ ಮೇಲೆಲ್ಲ ಇಟ್ಬೇಡ. ಬುದ್ಧಿವಂತ ನನ್ನ ಮಗ. ಎಲ್ಲ ಗಾಯನೂ ಕೆಂಟವನು. ಇವತ್ತು ಬಿಸಿ ಫ್ರೀಯಾಗಿ ಕೂತಿದ್ದ ಅನ್ಸುತ್ತೆ. ಅದು ಚಿನ್ನು, ಹಾಯ್ ಫ್ರೆಂಡ್ಸ್ ಹೇಳಮ್ಮ ಹೆಂಗೆ. ಹಾಯ್ ಫ್ರೆಂಡ್ಸ್. ಹಾಂ, ಸರ್ವ ಏನಂತ ಹೇಳಿದ್ರೆ, ಸ್ಕೂಲಿಂದ ಬಂದು ಈಗ ನಿದ್ದೆ ಮಾಡಬೇಕು ಅವನು. ಒಂದು ಸ್ವಲ್ಪ ಹೊತ್ತಲ್ವಮ್ಮ ನೀನು ನಿದ್ದೆ ಮಾಡಬೇಕಾ? ತಾಚಿ ಮಾಡ್ಬೇಕೀಗ ಸ್ವಲ್ಪ ಹೊತ್ತು. ನೀನು ಪಪ್ಪಿನ ಓ ನೋ, ತುಂಬ ತರಲೆ ಆಗ್ಬಿಟ್ಟಿದ್ದಾನೆ. ಇವಾಗಂತೂ ಇನ್ನು ಹಿಡಿಯೋದೇ ಕಷ್ಟ ನಮಗೆ ಅಲ್ವಪ್ಪ. ಎಲ್ರಿಗೂ ಹಾಯ್ ಮಾಡು, ನಮಸ್ಕಾರ. ಅಮ್ಮ ಏನಿದೆ ಇವಾಗಂತೂ? ಏನು ಚಿನಿ, ಏನೋ ಆಟದ ಕಡೆ ಅವನಿಗೆ ಗಮನ. ಒಂದು ಸ್ವಲ್ಪ ಹೊತ್ತು ಇವಾಗ ಅವನಿಗೆ ನಿದ್ದೆ ಮಾಡಿಸ್ಬೇಕಮ್ಮ. ಅವನ್ನ ಮಲಗಿಸ್ಬಿಡ್ತೀನಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ. ಓ, ಏನು ತೊಗೊಂಡು ಬಂದಿದ್ದಾನೆ ನೋಡಿ ಅವನು. ಏನು ತೋರಿಸ್ತಾ ಇದ್ದಾನೆ? ಅವನು ಟ್ರ್ಯಾಕ್ಟರು. ಯಾರು ಕೊಡಿಸಿದ್ದು ಅಥರ್ವಾ? ಆಟೋ ಅದನ್ನೆಲ್ಲ ನೋಡಿ ಸೋಫಾ ಚೇರ್ ಮೇಲೆಲ್ಲ ಬಿಡ್ತಾ ಇದ್ದಾನೆ ಅವನು. ಆಟ ಸಾಮಾನು ಓಡಿಸೋದು ಅದನ್ನು ಅಲ್ಲಿ ಇಲ್ಲಿ. ಹಾಗೆ ಫ್ರೆಂಡ್ಸ್, ನಾನು ಕೂಡ ಇನ್ನೇನೋ ಹೊರಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ರಮ್ಯಾ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ. ರಮ್ಯಾನು ಸ್ವಲ್ಪ ಹೊತ್ತು ಬಂದಿದ್ಲು. ನಂಗೆ ಅದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಿಲ್ಲ. ಅದೇ ಅಥರ್ವನ್ನ ಮಾತಾಡಿಸ್ತಾ ಇದ್ಲಲ್ಲ, ಅದಷ್ಟೇ ನಾವು ಮಾಡ್ಕೊಂಡಿದ್ದು. ಹಾಗೆ ಫ್ರೆಂಡ್ಸ್, ಮದುವೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸ್ಯಾರಿ ಡ್ರಾಪಿಂಗ್ ಆಗಿದೆ, ಇನ್ನು ತಲೆ ಬಾಚ್ಕೊಳ್ಬೇಕು. ಹಾಗೆ ಸ್ವಲ್ಪ ಮುಖಕ್ಕೆ ಕ್ರೀಮ್ ಹಾಕ್ಬಿಟ್ಟು ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಇದ್ದಕ್ಕಿದ್ದಾಗೆ ಮದುವೆ ಇರೋದೇ ಮರ್ತೋಗಿತ್ತು. ಆ್ಯಕ್ಚುಲಿ ಇನ್ವಿಟೇಷನ್ ಕಾರ್ಡ್ ಸ್ವಲ್ಪ ಲೇಟಾಗಿ ಬಂತು. ಆಮೇಲೆ ಏನಂದ್ರೆ ಮರ್ತೇ ಬಿಟ್ಟಿದ್ದೀವಿ ಇವತ್ತು ಅದು ಮದುವೆ ಅಟೆಂಡ್ ಮಾಡಬೇಕು ಅನ್ನೋದನ್ನು. ಆಮೇಲೆ ಸ್ವಲ್ಪ ನೆನೆಸ್ಕೊಂಡು ಈಗ ಬೇಗ ರೆಡಿ ಆಗ್ತಾ ಇದ್ವಿ. ಹೋಗೋಣ, ಬೇಗ ರೆಡಿ ಆಗು ಅಂತ ಹೇಳಿಬಿಟ್ಟು ಹಸ್ಬೆಂಡು. ಸೊ ರೆಡಿ ಆಗ್ತಾ ಇದ್ದೀನಿ. ನೀರು ಕುಡಿ. ಬೇಡ ಸಾಕು. ಎರಡು ತುತ್ತು ನೀರು ಕುಡಿ ಬೇಡ ಪ್ಲೀಸ್. ಬೇಡ, ಮಾತ್ರೆ ಪಾತ್ರೆ ನುಂಗ್ಬೇಕು ಕ್ವಾರೆ. ಪರವಾಗಿಲ್ಲ, ಬೇಡ ಸಾಕು. ಬಗ್ಗಿ ಮಾಡ್ಕೋಬೇಕಾನೆ. ನೀರು ಕುಡಿ. ಅಂತದೇನೋ ಐಬ್ರೋ ಬೇರೆ ಮಾಡಿಸಿಲ್ಲ. ನೀರು ಕುಡಿಯೇ. ಎದಕ್ಕೆ ಸಿಗಾಕೈತೆ ಒಂದು ಗುಟ್ಗ ಇದಕ್ಕೆ. ಸಾಕು ನನಗೆ ಪ್ಲೀಸ್. ಹಾಗೆ ಫ್ರೆಂಡ್ಸ್, ಮನೇಲಿ ಏನಂತಂದರೆ ಸ್ವಲ್ಪ ಲೇಟ್ ಆಗೋಯ್ತು. ನಾನು ಅರ್ಜೆಂಟಲ್ಲಿ ಸ್ವಲ್ಪ ತಿಂಡಿನೂ ಸರಿಯಾಗಿ ಮಾಡಿರಲಿಲ್ಲ. ಹಾಗಾಗಿ ಫಸ್ಟು ತಿಂಡಿಗೆ ಬಂದ್ವಿ. ಹಸ್ಬೆಂಡ್ ಅದು ನನಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಮೊನ್ನೆ ತೋರಿಸ್ಕೊಂಡು ಬಂದಿದ್ದು ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕಿತ್ತು. ಅವ್ರು ಅದಕ್ಕೆ ತೊಗೋಬೇಕು ತಿಂಡಿ ಮಾಡು ಅಂತ ಅಂದ್ಬಿಟ್ಟು ಪಾಪ ನಾನು ರೆಡಿ ಆಗ್ತಿದ್ರೆ ಅವರೇ ಒಂದೆರಡು ತುತ್ತು ತಿನ್ನಿಸಿದ್ರು.
ಸೊ ಅದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಆ ವಿಚಾರವಾಗಿ ತುಂಬ ಲಕ್ಕಿ ಅಂತ ಹೇಳ್ಬೋದು, ಅಷ್ಟೊಂದು ಕೇರ್ ಮಾಡ್ತಾರೆ ಅಂತ ಹೇಳಿ. ಅದಾದಮೇಲೆ ಮದುವೆಗೆಲ್ಲ ಮುಗಿಸ್ಕೊಂಡ್ವಿ, ಮದುವೆಗೆ ಹೋಗಿದ್ದು, ಅಲ್ಲೂ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸಿ ಬರ್ತಾಯಿದ್ವಿ. ಬರ್ತಾ ಹಾಗೆ ಫ್ರೂಟ್ ತೊಗೊಂಡು ಬರೋಣ, ದ್ರಾಕ್ಷಿ ಇವಾಗ ಏನು ಬಿಸಿಲಲ್ವಾ ಅಂತ ಹೇಳಿ. ಫ್ರೆಂಡ್ಸ್ ಮದುವೆಯಿಂದ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ದಾಯಿತು. ಸ್ವಲ್ಪ ಬಿಸಿಲಲ್ವ, ಈ ಬಿಸಿಲಿಗೆ ಅದರಲ್ಲೂ ಫಂಕ್ಷನ್ ಊಟ ಏನಾದರೂ ಮಾಡಿದರೆ, ಹಾಗೆ ಫಂಕ್ಷನಿಂದ ಬಂದ್ರಂತೂ ತುಂಬ ಆಯಾಸ ಆಗುತ್ತೆ, ಒಂಥರ ಟಯರ್ಡ್ ಆದಂಗೆ ಆಗಿತ್ತು. ಸೊ ಸ್ವಲ್ಪ ಹೊತ್ತು ಮಲಗಿದ್ದೆ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ಇನ್ನೊಂದು ಏನಂತ ಹೇಳಿದ್ರೆ, ಸೌರ ಕಲೆಕ್ಷನಲ್ಲಿ ಒಳ್ಳೆ ಪ್ಯಾಟರ್ನ್ ಸ್ಯಾರಿ ಬಂದಿದೆ, ಹಾರ್ಟ್ ಡಿಸೈನ್ದು ಎಂಬ್ರಾಯ್ಡ್ರಿ ವರ್ಕ್ ಬಂದಿರೋದು ತುಂಬ ಚೆನ್ನಾಗಿದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಹೊಸ ಸ್ಟಾಕ್ ಬಂದಿದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದು ಕೂಡ ಶೇರ್ ಮಾಡಿಕೊಡ್ತೀನಿ. ಸೊ ಮಲಗಿದೆ ಎದ್ಬಿಟ್ಟು ನಾನು ಕೂಡ ಇವಾಗ ಜಸ್ಟು ಟೀ ಕುಡಿದ್ಬಿಟ್ಟು ಕೂತಿದ್ದೀನಿ. ರಮ್ಯಾ ಕೂಡ ಬರ್ತೀನಿ ಅಂತ ಹೇಳಿದ್ಲು ಮನೆ ಹತ್ರ. ಸೊ ಅವಳು ಬರ್ತಾಳೆ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ತಡ ಮಾಡೋದು ಬೇಡ ಫ್ರೆಂಡ್ಸ್, ನಾನು ಯಾವ ಥರ ಇದೆ ಸ್ಯಾರೀಸ್ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ಹೇಳಿದ್ರೆ, ಸಾಫ್ಟ್ ಆಗಿದೆ ಕ್ಲಾತ್ ಅಂತೂ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇದರಲ್ಲಿ ತುಂಬಾ ವೆರೈಟಿ ಕಲರ್ಸ್ ಇದೆ. ನಿಮಗೂ ಬೇಕು ಅಂತ ಹೇಳಿದ್ರೆ ಸೌರ ಕಲೆಕ್ಷನ್ನಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನಿಮಗೆ ಕಲರ್ಸ್ ಕೂಡ ತೋರಿಸ್ತಾ ಇದ್ದೀನಿ, ಅವೈಲಬಲ್ ಇರ್ತಕ್ಕಂಥ ಕಲರ್ಸ್ಗಳು ಸಖತ್ತಾಗಿದೆ. ಕಲರ್ಸ್ ಒಂದಕ್ಕಿಂತ ಒಂದು ಕಲರ್ಸ್ ಚೆನ್ನಾಗಿದೆ. ಇದು ಅಷ್ಟೇ ವೈನ್ ಕಲರ್ ಮೇಲೆ ವೈಟ್ ಕಲರ್ ಬ್ಲೌಸ್ ಕಾಂಬಿನೇಷನ್. ಬ್ಲೌಸ್ ಬಂದು ಎಲ್ಲ ಸ್ಯಾರಿದು ವೈಟೇ ಬರುತ್ತೆ, ಸೇಮ್ ಬರುತ್ತೆ. ಬಟ್ ಸ್ಯಾರಿ ಡಿಫ್ರೆಂಟ್ ಕಲರಲ್ಲಿ ಬಂದಿದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಪ್ಯಾಟ್ರನ್ ಆ್ಯಕ್ಚುಲಿ ನಿನ್ನೆ ನೈಟ್ ಬಂದಿದ್ದು, ನಾನು ನೈಟೇ ಅಪ್ಲೋಡ್ ಮಾಡಬೇಕಂತ ಇದ್ದೆ, ಬಟ್ ಆಗಿಲ್ಲ. ಹಾಗಾಗಿ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ, ಅದು ಫೋಟೋಸು ಇನ್ಸ್ಟಾದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೌರ ಕಲೆಕ್ಷನ್ನಲ್ಲಿ, ನೀವು ನೋಡ್ಬೋದು. ಹಾಗೆ ಇದು ಒಂದು ಕಲರು ತುಂಬಾ ಚೆನ್ನಾಗಿದೆ, ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಇದು ನೋಡಿ ನೆವಿ ಬ್ಲೂ, ತುಂಬ ಅಟ್ರ್ಯಾಕ್ಟ್ ಆಗಿದೆ ಕಲರ್ ಅಂತೂ. ಹಾಗೆ ಇದು ಕೂಡ ವೈನ್ ಕಲರ್ದು ಕೂಡ ಹಾಕ್ತಾಯಿದ್ದೀನಿ ನಾನು. ಯಾವ್ದ್ಯಾವ್ದು ಕಲರ್ಸ್ ಇದೆ ಅದನ್ನಷ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ನೀವು ಕೂಡ ಸೌರ ಕಲೆಕ್ಷನ್ಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು. ನೋಡಿ ಎಷ್ಟು ರೆಡ್ ಪ್ಯಾಟ್ರನ್ ಇದು, ತುಂಬಾ ಚೆನ್ನಾಗಿದೆ. ಇದು ನೋಡಿ ಥ್ರೆಡ್ ವರ್ಕ್, ಇದೆಲ್ಲ ಪ್ರಿಂಟೆಡ್ ಅಲ್ಲ, ಥ್ರೆಡ್ ವರ್ಕು. ಏನಕ್ಕಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಪ್ರಿಂಟೆಡಾ ಥ್ರೆಡ್ ವರ್ಕಾ ಅಂತ ಹೇಳಿ. ನೋಡ್ತಾ ಇರ್ಬೋದು, ಇದು ಕೂಡ ಥ್ರೆಡ್ ವರ್ಕು, ತುಂಬಾ ಚೆನ್ನಾಗಿದೆ ಸ್ಯಾರಿ. ನಿಮಗೂ ಬೇಕು ಅಂತ ಹೇಳಿದ್ರೆ ಬೇಗ ಸೌರ ಕಲೆಕ್ಷನ್ಗೆ ಹೋಗಿ ಬುಕ್ ಮಾಡಿ ಫ್ರೆಂಡ್ಸ್. ಸ್ಯಾರೀಸ್ ಎಲ್ಲ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ಯಾರಿ. ಹಾಗೆ ನಿಮಗೂ ಏನಾದರೂ ಬೇಕಿದ್ರೆ ಖಂಡಿತವಾಗಿ ಫ್ರೆಂಡ್ಸ್ ನೀವು ಸೌರ ಕಲೆಕ್ಷನ್ಗೆ ವಿಸಿಟ್ ಮಾಡಿ, ಮತ್ತು ಅಲ್ಲಿ ನೀವು ಬೈ ಮಾಡ್ಬೋದು. ಏನಕ್ಕಂದರೆ ತುಂಬ ಜನ ಕಲರ್ಸ್ ಕೇಳ್ತಾರೆ, ಬಟ್ ಏನಾಗ್ಬಿಡುತ್ತೆ, ಅಪ್ಲೋಡ್ ಆಗಿದ ತಕ್ಷಣವೇ ಸುಮಾರು ಸ್ಯಾರಿ ಸೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ. ಸೊ ಆಗ್ತಾ ಇರುತ್ತೆ, ಆಮೇಲೆ ತುಂಬ ಮಿಸ್ ಮಾಡ್ಕೊಳ್ತೀರಾ, ಆಮೇಲೆ ನಿಮ್ಗೆ ಆ ಸ್ಯಾರಿ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ತಿಳಿಸ್ದೆ. ನಮ್ಮ ವ್ಯೂವರ್ಸ್ಗೂ ಏನಾದರೂ ಬೇಕಿದ್ರೆ ಅವರು ಬೇಗ ಬೈ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಫ್ರೆಂಡ್ಸ್ ಇದೇ ರೀತಿ ಯಾವುದಾದ್ರು ಹೊಸ ಸ್ಟಾಕ್ ಏನಾದರೂ ಬಂದರೆ ನಾನು ಖಂಡಿತವಾಗಿ ನಿಮಗೆ ಏನಂದರೆ ಅಪ್ಡೇಟ್ ಕೊಡ್ತೀನಿ. ಏನಕ್ಕಂತ ಹೇಳಿದ್ರೆ ನೀವು ಕೂಡ ತೊಗೋಬೇಕು ಅಂತ ಏನಾದರೂ ಇದ್ದರೆ ಅಲ್ಲಿಗೆ ಹೋಗಿ ಬೈ ಮಾಡ್ಬೋದು ಅಂತ ಹೇಳಿ. ಹಾಗೆ ಫ್ರೆಂಡ್ಸ್ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ ಏನಂತ ಹೇಳಿ, ರಮ್ಯಾ ಅವ್ರು ಬರ್ತಾರೆ ಅಂತ. ನಾನು ಅವಳು ಕಾಲ್ ಮಾಡಿದೆ, ಇನ್ನೂ ಬಂದಿಲ್ಲ ಅವಳು, ಸ್ವಲ್ಪ ಕೆಲಸಗಳಿದೆ ಹಾಗಾಗಿ. ಅದಷ್ಟೇ ಅಲ್ಲದೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಡೈಲಿ ಅಂತ ಹೇಳಿದ್ದೆ. ಸೊ ಇವಾಗ ನಾನು ಅದೆಷ್ಟೇ ಇದಾದ್ರೂ ಅಟ್ಲೀಸ್ಟ್ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಹಾಗಾಗಿ ಇನ್ಮೇಲೆ ಖಂಡಿತವಾಗಿ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ಈ ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.